ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ಗ್ರಹಗತಿಗಳ ಬದಲಾವಣೆಗಳು ಯಾವುದೂ ಕೂಡ ಇರೋದಿಲ್ಲ, ಅಥವಾ ದಿನ ವಿಶೇಷಗಳು ಯಾವುದೂ ಕೂಡ ಈ ವಾರದಲ್ಲಿ ಇರೋದಿಲ್ಲ. ವಾರದಲ್ಲಿ ಗ್ರಹಗತಿಗಳು ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಪ್ರಭಾವವನ್ನು ಬೀರ್ತದೇವೆ ಅದರ ಮೇಲೆ ನಿರ್ಧಾರ ಇರ್ತಕ್ಕಂಥದ್ದು. ಈ ವಾರ ಭವಿಷ್ಯ ಬಂದು 8/3/2026ರಿಂದ 14/3/2026 ವಾರ ಭವಿಷ್ಯ. 14ನೇ ತಾರೀಕು ಅಂದರೆ ವಾರಾಂತ್ಯ ಶನಿವಾರ ರವಿ ಮೀನರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಅಲ್ಲಿವರೆಗೂ ಕುಂಭರಾಶಿನಲ್ಲೇ ಇರ್ತಾರೆ. ಅದರ ಪ್ರಭಾವ ಏನು ಅಂತಕ್ಕಂಥ ನೋಡೋಣ. ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮಿಥುನ ರಾಶಿನಲ್ಲಿ ವಕ್ರಗುರು ಸ್ವನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥ ವಕ್ರ, ಮತ್ತು ಸಿಂಹರಾಶಿನಲ್ಲಿ ಕೇತು, ಚಂದ್ರ ಬಂದು ತುಲಾ, ವೃಶ್ಚಿಕ, ಧನಸ್ಸು ರಾಶಿ, ವಾರಾಂತ್ಯ ಮಕರ ರಾಶಿ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಮತ್ತು ಕುಂಭರಾಶಿನಲ್ಲಿ ರಾಹು, ಕುಜ, ಬುಧ ವಕ್ರನಾಗಿದ್ದಾನೆ. ಬುಧ ವಕ್ರನಾಗಿ ಉತ್ತರದಲ್ಲಿದ್ದಂಥದ್ದು ಈಗ ಅಸ್ತನಾಗಿ ಬೇರೆ ಕುಳಿತುಕೊಂಡು ರವಿಯಿಂದ ಹಿಂದೆ ಬಂದಿರತಕ್ಕಂಥದ್ದಾಗಿಂದ ವಿಭಿನ್ನವಾದಂಥ ಫಲವನ್ನು ನೋಡಬೇಕಾಗತ್ತೆ. ಯಾಕಂದರೆ ಮುಂದೆ ಇದ್ದಾಗ ಒಂದು ರೀತಿ ಫಲ, ಹಿಂದೆ ಇದ್ದಾಗ ಒಂದು ರೀತಿ ಫಲ ಸಿಗುತ್ತೆ. ಹಾಗಾಗಿ ಇನ್ನು ಶುಕ್ರ ಪರಮೋಚ್ಚನಾಗಿ ಕುಳಿತಿರ್ತಕ್ಕಂಥದ್ದು, ಉಚ್ಚನಾಗಿ ಕುಳಿತಿರ್ತಕ್ಕಂಥದ್ದು, ಆದರೂ ಕೂಡ ಶನಿ ಪ್ರಭಾವ ಅಥವಾ ಶನಿ ಜೊತೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ಗ್ರಹಯುದ್ಧವೂ ಕೂಡ ಆಗ್ತದೆ, ಮಿತ್ರರಾದ್ರೂ ಕೂಡ ಗ್ರಹಯುದ್ಧವಾಗ್ತದೆ. ಅದರಲ್ಲೂ ಕೂಡ ಸ್ವಲ್ಪ ವಿಭಿನ್ನದ ಒಂದು ಪ್ರಭಾವವನ್ನು ನೋಡುವಂಥ ಪರಿಸ್ಥಿತಿಗಳು ಬರ್ತದೆ. ಏನೆಲ್ಲ ಪರಿಣಾಮವನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಬಾಧಕ ಸ್ಥಾನದಲ್ಲಿರ್ತಕ್ಕಂಥ ರಾಶ್ಯಾಧಿಪತಿ. ಹಾಗಾಗಿ ಸ್ವಲ್ಪ ಬಾಧೆ, ನೋವು, ನಿರಾಸೆಗಳು, ಆತಂಕ, ಭಯ, ಗಾಬರಿಗಳು, ಒಂದು ರೀತಿಯಾದಂಥ ತಪ್ಪು ಮಾಡುವಂಥ ಪರಿಸ್ಥಿತಿಗಳು ಬರ್ತದೆ. ತಪ್ಪು ನಿರ್ಧಾರವನ್ನು ಪಡ್ಕೊಳ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ನಿರೀಕ್ಷಿಸಲಾರದಂಥ ಅನುಭವಕ್ಕೆ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥ ಅನುಭವಗಳಾಗ್ತಕ್ಕಂಥದ್ದು. ಒಂದು ರೀತಿಯಾದಂಥ ಮಾಟ, ಮಂತ್ರ, ತಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವವು, ಒಂಥರ ಒಂದು ರೀತಿಯಲ್ಲಿ ಹೇಳಿಕೊಳ್ಳಲಾರದಂಥ ಕೆಲವೊಂದು ಬಾಧೆ, ಹಿಂಸೆಯನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಧನಾಧಿಪತಿಯಾದಂಥ ವ್ಯಯಾಂಶ, ಹಾಗಾಗಿ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸಲೇಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ತಾಪತ್ರಗಳನ್ನು ಎದುರಿಸಬೇಕಾಗತ್ತೆ. ಗ್ರಹಯುದ್ಧ ಬಾಧಕಾಧಿಪತಿ ಒಡೆಯನಾಗ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಕುಟುಂಬದಲ್ಲಿ ಕಲಹಗಳೂ ಕೂಡ ಜಾಸ್ತಿ ಆಗುವಂಥದ್ದು, ಮಾತಿನಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು, ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ರತ್ನಾಭರಣ ಖರೀದಿಗಳಲ್ಲಿ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ನಷ್ಟಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಹೊಸದಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಅದರಿಂದ ಲಾಸೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಬರವಣಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗ್ಬೋದು ಅಥವಾ ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿಗಳನ್ನು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಎಲ್ಲೋ ಆತಂಕವನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಆದರೆ ರಿಸರ್ಚ್ ಲೈನ್ ಅಥವಾ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ವಾರ ಮಧ್ಯಭಾಗದಿಂದ ಆಚೆಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಪ್ರಯಾಣ, ದಾನ, ಧರ್ಮ, ದೈವ ಉಪಚಾರಗಳು ಮಾಡ್ತಕ್ಕಂಥದ್ದು, ದೈವ ಪೂಜೆಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಧರ್ಮ ಕಾರ್ಯಗಳ ಕಡೆಗೆ ಒಲವು ತೋರಿಸ್ತಕ್ಕಂಥದ್ದು, ಈ ರೀತಿಯಾದಂಥ ಪ್ರಭಾವಗಳಿರ್ತದೆ. ಬಟ್ ಮಾಡುವಂಥದ್ದು ಪರ್ಫೆಕ್ಟ್ ಇರಲ್ಲ, ಏನೂ ಎಡವಟ್ಟುಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆ ಇಲ್ಲ ಅಂದ್ರೂ ಇನ್ನರ್ ಫೀಲಿಂಗ್ ಏನಿರ್ತದೆ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಅನುಭವ ನೋವಿರ್ತದೆ, ಮೇಲೆ ತೋರಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿ. ಒಂದು ರೀತಿಯಾದಂಥ ಗಾಯ ಅಂತಕ್ಕಂಥದ್ದು ಮೇಲೆ ಕಾಣುತ್ತೆ, ಅದರ ಜೊತೆಲಿ ನೋವು ಕಾಣುತ್ತೆ. ಬಟ್ ಇಲ್ಲಿ ಹಂಗಲ್ಲ, ನಿಮಗೆ ಗಾಯ ಇರೋಲ್ಲ, ನೋವು ಮಾತ್ರ ಇರುತ್ತೆ. ಈ ಸ್ಥಿತಿನಲ್ಲಿ ಆರೋಗ್ಯದ ವ್ಯತ್ಯಾಸಗಳಿರುವಂಥದ್ದು. ಸ್ವಲ್ಪ ಅಡ್ಡದಾರಿಯನ್ನು ಹಿಡಿತಕ್ಕಂಥ ಆಲೋಚನೆಗಳು ಬರ್ಬೋದು, ಅಥವಾ ಸಂಸಾರಿಕ ಜೀವನದಲ್ಲಿ ಸ್ವಲ್ಪ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಅನಿರೀಕ್ಷಿತವಾಗಿ ಯಾವುರಿಂದಲೋ ಏನೋ ಒಂದು ಅಪಚಾರವೋ ಮತ್ತು ನಿಮ್ಮ ಮೇಲೆ ಸ್ವಲ್ಪ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ರೀತಿಯಾದಂಥ ನಡವಳಿಕೆಯನ್ನು ತೋರಿಸುವಂಥದ್ದು ಮೂರನೇ ವ್ಯಕ್ತಿಗಳಿಂದ ಆ ಪ್ರಭಾವ ಬೀರ್ತದೆ.
ಉದ್ಯೋಗದಲ್ಲೂ ಕೂಡ ಅಂಥ ಪ್ರಗತಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋದ್ರೂ ಕೂಡ ನಿಮಗೆ ಸಮಾಧಾನ ಇರಲ್ಲ. ಏನೋ ಒಂದು ಕಿರಿಕಿರಿ, ಅಸಮಾಧಾನ, ಅತೃಪ್ತಿಯಿಂದ ಕಾಲವನ್ನು ದೂಡ್ತಕ್ಕಂಥ ಪರಿಸ್ಥಿತಿ. ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ಮೇಷರಾಶಿನವರು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ 3-4 ದಿವಸದಿಂದ ಅದರ ಪ್ರಭಾವಗಳು ನಿಮಗೆ ಗೊತ್ತಾಗಿರುತ್ತದೆ. ಈಗಲೂ ಕೂಡ ಅದೇ ರೀತಿಯಲ್ಲಿ ಆಗುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗುತ್ತೆ? ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಸುಗಂಧರಾಜ ಪುಷ್ಪದಿಂದ ಅಷ್ಟೋತ್ತರವನ್ನು ಮಾಡತಕ್ಕಂಥ ಪ್ರಯತ್ನ, ಇದನ್ನು ಮಾಡಿದರೆ ಸ್ವಲ್ಪ ದೋಷ ನಿವಾರಣೆ ಆಗೋದಕ್ಕೆ ದಾರಿಯಾಗ್ತದೆ. ಅದರ ಜೊತೆಯಲ್ಲಿ ಎಲ್ಲಾದರೂ ಒಂದು ನಿಂಬೆಹಣ್ಣನ್ನು ಕೊಟ್ಟು ದೇವಸ್ಥಾನದಲ್ಲಿ ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ರಾಷ್ಟ್ರಾಧಿಪತಿಯಾದನೋ ಸ್ವಲ್ಪ ಬಲವಾಗಿ ಕುಳಿತಿದ್ದಾನೆ. ನಿಮಗೆ ಅದೃಷ್ಟ ಬರಬಹುದು, ಯೋಗ ಬರಬಹುದು, ನಿಧಾನದ ಪ್ರಗತಿಯನ್ನು ಕಾಣತಕ್ಕಂಥ ಸಂದರ್ಭಗಳು, ಒಂದು ರೀತಿಯಾದಂಥ ತೃಪ್ತಿಕರವಾದಂಥ ವಾತಾವರಣ ನಿಮ್ಮ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ದಾರಿಯಾಗತ್ತೆ. ಆದರೆ ದಾಂಪತ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಕಲಹ, ಗೊತ್ತಾಗದಂಥ ರೀತಿಯಲ್ಲಿ ಏನೋ ಇರಿಟೇಟ್ಗೊಳಗಾಗ್ತಕ್ಕಂಥದ್ದು, ಹಿಂಸೆಗೊಳಗಾಗ್ತಕ್ಕಂಥದ್ದು, ಕಲಹಗಳು ಜಾಸ್ತಿ ಆಗುವಂಥದ್ದು, ಸಂಗಾತಿಯ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದು, ಅಥವಾ ಸಂಗಾತಿಯಿಂದ ಏನೋ ದೌರ್ಜನ್ಯ, ದರ್ಪ ನಡೀತಾ ಇದೆ ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿಗಳು ನಡೀತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ವಿಪರೀತವಾದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು, ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆಗಳು. ಅಂದರೆ ನಿಮಗೇನಾಗ್ತದೆ, ನೀವು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಭ, ಅವಕಾಶಗಳು ಬರ್ತದೆ, ಅನುಕೂಲಗಳಾಗ್ತದೆ. ಬಟ್ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಉಳಿತಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ತೃಪ್ತಿಕರವಾದಂಥ ರೀತಿಯಲ್ಲಿ ಇರೋದಿಲ್ಲ. ಪ್ರಯಾಣ ವಾರ ಮಧ್ಯಭಾಗದವರೆಗೆ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮತ್ತು ಸ್ವಲ್ಪ ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಗೋಡ್ ಚೆನ್ನಾಗಿದೆ. ಮತ್ತು ಮಕ್ಕಳಿಂದ ಸ್ವಲ್ಪ ಏನಾದರೂ ಆರ್ಥಿಕವಾದಂಥ ಅನುಕೂಲವೋ ಅಥವಾ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿನ ವಾರ ಮಧ್ಯಭಾಗದವರೆಗೆ ನೀವು ನೋಡ್ತೀರಿ. ವಾರ ಮಧ್ಯಭಾಗದಿಂದ ಸ್ವಲ್ಪ ಅದರಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ರವಿ ವಾರಾಂತ್ಯದಲ್ಲಿ ಲಾಭಕ್ಕೆ ಬರತಕ್ಕಂಥದ್ದಾಗಿರೋದ್ರಿಂದ ಒಂದು ರೀತಿಯಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎದುರಿಸುವಂಥ ಒಂದು ಧೈರ್ಯ, ಒಂದು ಶಕ್ತಿ ಅಂತಕ್ಕಂಥದ್ದು ಯಾವುದೋ ಒಂದು ಶಕ್ತಿ ಪೂರ್ವಕವಾಗಿ ನೀವು ನಿಭಾಯಿಸ್ತೀರಿ. ಅದೊಂದು ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಸೇವಕರಿಂದ ಅನುಕೂಲವಾಗ್ತಕ್ಕಂಥ, ಕಲಹಗಳಾಗುತ್ತೆ. ಗ್ರಹಯುದ್ಧ ಇರೋದ್ರಿಂದ ಅಲ್ಲಿ ಕಲಹಗಳಾಗುತ್ತೆ, ಕೆಲಸಗಾರರೊಂದಿಗೆ ಕಲಹಗಳಾಗ್ತದೆ. ಬಟ್ ಹೊಸ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದಿದ್ರೆ ಅಥವಾ ಯಾರನ್ನಾರು ಕೆಲಸಗಾರರನ್ನ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇತ್ತಂದರೆ ಅವಕಾಶಗಳಿದೆ, ತೆಗೆದುಕೊಳ್ಳೋದಕ್ಕೆ ಬರೋದಕ್ಕೆ ಅಥವಾ ಕೆಲಸಗಾರರು ದೊರಕ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಕಂಪ್ನಿಗಳಲ್ಲೆಲ್ಲೋ ಉದ್ಯೋಗ ಹುಡುಕ್ತಾ ಇದ್ದೀರಿ, ಸಕ್ಸಸ್ ಆಗುವಂಥ ಪರಿಸ್ಥಿತಿಗಳು. ಆರೋಗ್ಯ ಸಮಸ್ಯೆಗಳಿಂದ ಅನಾರೋಗ್ಯ ಸಮಸ್ಯೆಗಳಿಂದ ಬಿಡುಗಡೆ ಆಗುವಂಥದ್ದು ಅಥವಾ ವೈದ್ಯೋಪಚಾರ ಚೆನ್ನಾಗಿ ಸಿಗುವಂಥ ಸಾಧ್ಯತೆಗಳು. ಕನಸಿನಲ್ಲಿ ಸ್ವಲ್ಪ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಊಹಿಸಲಾರದಂಥ ರೀತಿಯಲ್ಲಿ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ನಿದ್ರೆ ಸರಿಯಾಗಿ ಹತ್ತಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸುವಂಥ ಸಾಧ್ಯತೆಗಳು. ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸೂಚನೆ ಅಂತಕ್ಕಂಥದ್ದು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಏನು ಕೆಟ್ಟದಾಗುವಂಥ ಸೂಚನೆಗಳು ನಿಮಗೆ ಕನಸಿನಲ್ಲಾದರೂ ಸಿಗುತ್ತೆ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದರ ಪ್ರಭಾವವಂತೂ ನಿಮಗೆ ಸಿಗುತ್ತೆ. ವೃಷಭರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಹನುಮಂತನ ಆರಾಧನೆ ಬಹಳ ಶ್ರೇಷ್ಠ ನಿಮಗೆ. ಯಾಕೆಂದರೆ ವೃಷಭರಾಶಿನವ್ರಿಗೆ ಹನುಮಂತ ಅಂದರೆ ಒಳ್ಳೆಯ ಅದೃಷ್ಟವನ್ನು ಕೊಡ್ತಕ್ಕಂಥ ದೇವತೆ. ಹಾಗಾಗಿ ಈ ವಾರ ಹನುಮಂತನ ಆರಾಧನೆ ಮಾಡಿ ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಸಾಮಾನ್ಯವಾಗಿ ಅದೆಲ್ಲವೂ ಕೂಡ ನಾಶವಾಗಿ ಒಂದು ತೃಪ್ತಿಕರವಾದಂಥ ವಾರ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ಇಲ್ಲಿವರೆಗೆ ಬಲವಾಗಿದ್ದ, ಈಗ ಬಲಹೀನ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಅಷ್ಟೊಂದು ಸೂಕ್ತವಾಗಿ ಅಥವಾ ಸುಸೂತ್ರವಾಗಿ ಹೋದ ವಾರ ಎಲ್ಲ 100% ರಿಸಲ್ಟ್, ಆದರೆ ಈ ವಾರ 25% ರಿಸಲ್ಟು ಬರೋದೇ ಇಲ್ವಾ? ಬರುತ್ತೆ, ಬಟ್ 25% ರಿಸಲ್ಟ್ ಅನುಕೂಲವಾಗ್ತಕ್ಕಂಥದ್ದು 25% ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ ಅನ್ನೋ ರೀತಿಯಲ್ಲಿರುತ್ತೆ, ಅಲ್ಲಿಗೆ ಬ್ಯಾಲೆನ್ಸ್ ಅನ್ನೋ ರೀತಿಯಲ್ಲಿರುತ್ತೆ. ಬಿಟ್ಟರೆ ತುಂಬ ಹೈ ಪಿಚ್ಚಲ್ಲಿ ಹೋಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಬಂಧುಗಳಿಂದ ಸ್ವಲ್ಪ ನೋವು, ನಿರಾಸೆ, ಬಾಧೆಗಳನ್ನು ಅನುಭವಿಸ್ತಕ್ಕಂಥದ್ದು, ದೈವ ಅಪಚಾರವಾಗ್ತಕ್ಕಂಥದ್ದು, ದೈವ ಕಾರ್ಯದ ಪ್ರಯಾಣದಲ್ಲಿ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಮತ್ತು ಅತೃಪ್ತಿಯ ಒಂದು ಭಾವ, ಉದ್ಯೋಗ ಒತ್ತಡಗಳನ್ನು ಜಾಸ್ತಿ ತಂದುಕೊಳ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನ ಹಿನ್ನಡೆಗಳಾಗ್ತಕ್ಕಂಥದ್ದು ಅಥವಾ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲ.
ಬಂಧುಗಳಿಂದ ಸ್ವಲ್ಪ ನಿರಾಸೆಗಳನ್ನು ಮತ್ತು ನೆರೆಹೊರೆಯಿಂದಲೂ ಕೂಡ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು, ಅಥವಾ 100 ಅಂಕ ಗಳಿಸುವಂಥವನು 10 ಅಂಕ ಕಡಿಮೆ ತೆಗಿತಕ್ಕಂಥ ಪರಿಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅನಾರೋಗ್ಯ ಕಾರಣಗಳಿಂದ ವಿಪರೀತವಾದಂಥ ಒತ್ತಡವನ್ನು ತಂದುಕೊಂಡು ವಿದ್ಯಾಭ್ಯಾಸ ಹಿನ್ನಡೆಗಳಾಗ್ಬೋದು. ಹಾಗಾಗಿ ಒತ್ತಡ ರಹಿತವಾದರೆ ನೀವು ಅಂದುಕೊಂಡ ಈ ರೀತಿಯಲ್ಲಿ ಸಕ್ಸಸ್ಸನ್ನು ವಿದ್ಯಾಭ್ಯಾಸದಲ್ಲಿ ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಮಕ್ಕಳೊಂದಿಗೆ ಕಲಹಗಳಾಗ್ತದೆ, ಕಿರಿಕಿರಿಗಳಾಗ್ತದೆ, ಪ್ರೀತಿ ಪಾತ್ರರೊಂದಿಗೆ ಕಲಹಗಳಾಗ್ತದೆ ಮತ್ತು ಕಿರಿಕಿರಿಗಳಾಗ್ತದೆ. ಆದರೆ ಅವರಿಂದಲೇ ಅದೃಷ್ಟವೂ ಕೂಡ ಕೂಡಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥದ್ದುಂಟು. ಆರೋಗ್ಯ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಗುಪ್ತ ವ್ಯಾಧಿ ಇರ್ತಕ್ಕಂಥವ್ರು ಎಚ್ಚರಿಕೆಯಿಂದಿರಬೇಕು. ಮತ್ತು ಈ ಪೈಲ್ಸ್ ಪ್ರಾಬ್ಲಮ್ಮು ಅಥವಾ ಈ ಅರ್ನಿಯಾ ಸಂಬಂಧಪಟ್ಟಂಥ ವ್ಯತ್ಯಾಸ, ಕೆಟ್ಟ ಸ್ಥಳದಲ್ಲಿ ಎಲ್ಲೋ ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ದೃಷ್ಟಿದೋಷಗಳಾಗಿ ವಿಪರೀತ ಮೈಕೆ ನೋವು, ಏನೋ ಒಂಥರ ಅಭದ್ರತೆ, ತಡೆಯೋಕ್ಕಾಗದಲೇ ಇರತಕ್ಕಂಥ ಹಿಂಸೆಗಳನ್ನು ಅನುಭವಿಸುವಂಥ ಸಾಧ್ಯತೆ. ಅಂದರೆ ಮೇಲ್ಮುಖವಾಗಿ ಗೋಚರವಾಗದಂಥ ರೀತಿಯಲ್ಲಿ ಒಳಗಡೆ ನೋವು ಮಾತ್ರ ತಿನ್ನುವಂಥ ಕಾಯಿಲೆಯಿಂದ ಬಳಲಾಟ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅದು ವೈದ್ಯರಿಗೂ ಕೂಡ ಗೊತ್ತಾಗಲ್ಲ, ಆ ರೀತಿಯಲ್ಲಿ ವ್ಯತ್ಯಾಸ. ಮಾತ್ರ ನುಂಗಿರೋ ವಾಸಿಯಾಗಲ್ಲ, ಈ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸುವಂಥದ್ದು. ಮತ್ತು ಶುಭಕಾರ್ಯ ಪ್ರಯತ್ನ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮತ್ತು ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಕೋರ್ಟ್ ಕೇಸ್ ಏನಾದರೂ ಇದ್ದರೆ ಸ್ವಲ್ಪ ಓಕೆ, ಪರವಾಗಿಲ್ಲ, ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿ. ಮಿತ್ರರೊಂದಿಗೆ ಕಲಹ ಅಥವಾ ಮಿತ್ರರಿಂದ ಮೋಸ ನಷ್ಟಗಳಾಗ್ತಕ್ಕಂಥದ್ದು, ಅಥವಾ ಮಿತ್ರರ ಅಭಿಪ್ರಾಯಗಳಿಗೆ ಭಿನ್ನ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥ ಸಂದರ್ಭ ಇರುತ್ತೆ. ಅಡ್ಡ ಮಾರ್ಗವೋ ಅಡ್ಡದಾರಿಯನ್ನೋ ಅಥವಾ ಒಂದು ರೀತಿಯಾದಂಥ ಗೌರವ ಇಲ್ಲದಂಥ ರೀತಿಯಾದಂಥ ಕೆಲವೊಂದು ತಪ್ಪು ನಡವಳಿಕೆಗಳು ಅಥವಾ ತಪ್ಪು ಕಾರ್ಯವನ್ನು ಮಾಡುವಂಥ ಆಲೋಚನೆಗಳು ಹೆಚ್ಚಾಗಿ ಬರಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸತ್ಯನಾರಾಯಣ ಪೂಜೆ ಎಲ್ಲರೂ ಮಾಡ್ತಾಯಿದ್ರೆ ಹೋಗಿ ಪಾಲ್ಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ, ಸತ್ಯನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಕಳೆದ ವಾರವೂ ಅದನ್ನೇ ಹೇಳಿದ್ದೆ ಅನಿಸುತ್ತೆ, ಈ ವಾರವೂ ಅದನ್ನೇ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ದೋಷ ಅಂತಕ್ಕಂಥದ್ದು ಕಡಿಮೆ ಆಗಿ ಆಗುವಂಥ ತಾಪತ್ರಯಗಳಿಂದ ಬಚಾವಾಗ್ತೀರಿ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕಟಕ ರಾಶಿಯವ್ರಿಗೆ ಈ ವಾರ ಓಕೆ, ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಏನಾಗುತ್ತೆ, ಪಂಚಮಾಧಿಪತಿ ಅದೃಷ್ಟ ಕೊಡ್ತಕ್ಕಂಥವನ್ನೇ ನಿಮಗೆ ಹೋಗಿಬಿಟ್ಟು ಅಷ್ಟಮದಲ್ಲಿ ಪ್ರಭಾವಿತನಾಗಿ ಕೊಡ್ತೇನೆ, ರಾಹು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮ್ಮಿಂದ ಯಾವುದೇ ತಪ್ಪುಗಳಾಗಲಿಲ್ಲ ಅಂದ್ರೂ ಕೂಡ, ಅಥವಾ ನೀವು ಯಾವುದೇ ತಪ್ಪು ಮಾಡಲಿಲ್ಲ ಅಂದ್ರೂ ಕೂಡ, ಅಥವಾ ನಿಮ್ಮಿಂದ ಯಾವುದೇ ಅಪಚಾರವೋ ಅಥವಾ ನಷ್ಟವೋ ಆಗದೇ ಇದ್ರೂ ಕೂಡ ಮಕ್ಕಳಿಂದ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನೀವು ಯಾರನ್ನ ಭಾವನಾತ್ಮಕವಾಗಿ ಹಚ್ಚಿಕೊಂಡಿರ್ತೀರೋ ಅವರಿಂದ ತೊಂದರೆ ತಾಪತ್ರಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಮಕ್ಕಳ ಜೀವನದ ವ್ಯತ್ಯಾಸಗಳಿಂದ ನಿಮ್ಮ ನೆಮ್ಮದಿ ಹದಗೆಡ್ತಕ್ಕಂಥ ಪರಿಸ್ಥಿತಿಗಳು. ಅಂದರೆ ಇದೊಂಥರ ಬೇರೆಯವರು ಯಾರೋ ನಿಮ್ಮ ಮೇಲೆ ಪ್ರಭಾವನ ಬೀರ್ತಕ್ಕಂಥದ್ದು, ಕುಟುಂಬ ಸದಸ್ಯರೆಲ್ಲರೂ ಕೂಡ ಪ್ರಭಾವನ ಬೀರಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಷ್ಟವಾಗಬಹುದು ಮತ್ತು ನಷ್ಟವ ತರಬಹುದು, ಅಥವಾ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು. ರೋಗ ರುಜಿನಗಳಿಗೋಸ್ಕರವಾಗಿ ಬಂದೇ ಇರುವಂಥದ್ದನ್ನು ಕೂಡ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಂಧು ಬಾಂಧವರಿಂದ ನಷ್ಟ ಮತ್ತು ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದಲ್ಲಿ ಮರವು ಮತ್ತು ಮಂದತ್ವವಾಗ್ತಕ್ಕಂಥದ್ದು ಅಥವಾ ನಿಧಾನವಾಗ್ತಕ್ಕಂಥ ಸ್ಥಿತಿ ಬರಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಕಟಕರಾಶಿ ವಿದ್ಯಾರ್ಥಿಗಳು ಯಾರಿರ್ತೀರೋ ಸಾಧ್ಯವಾದಷ್ಟು ಕೂಡ ತುಂಬ ಪ್ರೆಷರ್ ತೆಗೆದುಕೊಳ್ಳೋದು ಬೇಡ. ನಿದ್ರೆಗೆಡುವಂಥ ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ. ನಿದ್ರೆಗೆಟ್ಟರೆ ನಿಮಗೆಲ್ಲ ಉಲ್ಟಾ ಹೊಡಿತದೆ. ಹಾಗಾಗಿ ಕಾಮಾಗಿ ನಿದ್ದೆ ಮಾಡಿ, ಎಲ್ಲವೂ ಕೂಡ ಚೆನ್ನಾಗಿ ಆಗೋದಕ್ಕೆ ದಾರಿಯಾಗುತ್ತೆ. ಕಟಕರಾಶಿ ಮಕ್ಕಳು ಯಾರಾದರೂ ಎಕ್ಸಾಮ್ ಬರೆಯುವಂಥವ್ರು ಇದ್ದರೆ. ಆರೋಗ್ಯ ಸ್ವಲ್ಪ ಕಾಡಾಟ ಕೊಡಬಹುದು. ಉಷ್ಣಬಾಧೆಗಳಿಂದ ಬಾಯಿ ಅಲ್ಸರ್ ಆಗ್ತಕ್ಕಂಥದ್ದು, ಮತ್ತು ಅಜೀರ್ಣ ದೋಷಗಳು ಬರುವಂಥದ್ದು, ಮೈಕೈ ನೋವು ಬರತಕ್ಕಂಥದ್ದು, ಪಿತ್ತ ದೋಷಗಳಾಗ್ತಕ್ಕಂಥದ್ದು, ಸ್ವಲ್ಪ ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಇಂಥ ಪ್ರಭಾವವನ್ನು ನೋಡಬಹುದು. ಅಥವಾ ಅತಿ ಹೆಚ್ಚು ಆಹಾರವನ್ನು ಸ್ವೀಕರಿಸಿ ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕುಜರಾಹು ಅಷ್ಟಮ ಅಂತಂದಾಗ ಅಪಘಾತಗಳಾಗ್ತಕ್ಕಂಥ ಸ್ಥಿತಿ ಇರುತ್ತೆ.
ಆಪತ್ತುಗಳು ಬರತಕ್ಕಂಥದ್ದು, ಏನಾದರೂ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು, ಅಥವಾ ಸಣ್ಣದಾಗಿ ಒಂದು ನರವನ್ನಾದರೂ ಉಳುಕಿಸಿಕೊಳ್ಳಬೇಕು ಅಂತಕ್ಕಂಥ ಸ್ಥಿತಿನಲ್ಲಿರ್ತಕ್ಕೆ. ಯಾಕಂದರೆ ಬುಧನು ಕೂತ್ಕೊಂತಾನಲ್ಲ, ಹಾಗಾಗಿ ಬುದ್ಧಿಭ್ರಮೆ ಆಗ್ತಕ್ಕಂಥದ್ದು, ಬುದ್ಧಿ ಓಡದಲೇ ಇರತಕ್ಕಂಥದ್ದು, ಇಂಥ ಪ್ರಭಾವ. ಅಥವಾ ಏನೋ ಸಡನ್ನಾಗಿ ಓವರ್ ಥಿಂಕ್ ಮಾಡೋಕ್ಕೆ ಹೋಗಿ ಅಥವಾ ಓವರ್ ಸ್ಪೀಡ್ ಅನ್ನೋ ರೀತಿಯಲ್ಲಿ ಹೋಗಿ ಯಾವುದೋ ಇನ್ಫ್ಲೂಯೆನ್ಸಿಂದಲೋ ಅಥವಾ ತುಂಬ ಇರಿಟೇಟ್ಗಳಿಂದಲೋ ಏನೋ ಮಾಡ್ಕೊಳ್ತೀರಿ ಎಡವಟ್ಟು. ಸ್ವಲ್ಪ ಆದಷ್ಟು ಎಚ್ಚರಿಕೆ. ಭಾಗ್ಯ ಪ್ರಭಾವ, ಅದೃಷ್ಟಹೀನರ ನಾವು ಅಂತಕ್ಕಂಥ ಆಲೋಚನೆಯನ್ನೂ ಕೂಡ ನಿಮಗೆ ಪರಿಣಾಮವನ್ನು ಬೀರಬಹುದು. ಉದ್ಯೋಗ ಒತ್ತಡಗಳಾಗ್ತಕ್ಕಂಥದ್ದು, ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಘಟನೆಗಳು ನಡೀತಕ್ಕಂಥ ಪರಿಸ್ಥಿತಿಗಳು, ಮೇಲಧಿಕಾರಿಗಳಿಂದ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಮತ್ತು ಮಿತ್ರರು ಅಂತ ಯಾರು ನೀವು ಅಂದ್ಕೊಂಡಿರ್ತೀರಲ್ಲ, ಆ ಮಿತ್ರರಿಂದ ಯಾವುದೇ ನಿರೀಕ್ಷೆಗಳು ಈಡೇರದೇ ಇರತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಒಂದು ಕಡೆಯಿಂದ ಆರೋಗ್ಯದ ಕಾಟ, ಇನ್ನೊಂದು ಕಡೆಯಿಂದ ನಾಳೆಯ ಭವಿಷ್ಯದ ಕಾಟ, ಇನ್ನೊಂದು ಕಡೆಯಿಂದ ದುಡ್ಡಿನ ಸಮಸ್ಯೆ, ಇನ್ನೊಂದು ಕಡೆಯಿಂದ ಯಾವುದೋ ಕೊಟ್ಟಿದ್ದು ವಾಪಸ್ ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಇನ್ನೊಂದು ಕಡೆಯಿಂದ ಎಲ್ಲೋ ಇನ್ವೆಸ್ಟ್ ಮಾಡಿದ್ದು ಯಾಕೋ ವಾಪಸ್ ಬರುತ್ತೋ ಇಲ್ಲ ಅನ್ನೋ ರೀತಿಯಾದಂಥ ದ್ವಂದ್ವ, ಎಲ್ಲ ಮಿಕ್ಸರ್ ಆಗಿ ನಿಮಗೆ ನಿದ್ರಾ ಭಂಗವಾಗುವಂಥ ಸ್ಥಿತಿಯನ್ನು ಕಟಕ ರಾಶಿಯವರು ತಂದುಕೊಳ್ಳಬಹುದು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹನ ಸ್ತೋತ್ರವನ್ನು ಪಡೆದೆ ಮಾಡತಕ್ಕಂಥ ಪ್ರಯತ್ನ ಮಾಡಿ. ನಿಮಗೆ ಈ ವಾರ ಬೇಕೇ ಬೇಕದು. ಒಂದು. ಎರಡನೇದಾಗಿ, ಎಲ್ಲರ ಶಿವನ ಆಲಯವಿದ್ದರೆ ಹೋಗಿ ಕುಳಿತು ಒಂದು 9 ಬಾರಿ ಮೃತ್ಯುಂಜಯ ಮಂತ್ರವನ್ನು ಪಡೆದೆ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಏಕೆಂದರೆ ಏನಾದರೂ ರಾಹುದೇಶೆ ಕುಜದೇಶೆ ಅಥವಾ ರಾಹುದೇಶೆ ಕುಜಭಕ್ತಿ, ಕುಜದೇಶೆ ರಾಹುಭಕ್ತಿ ನಡೀತಾ ಇದ್ದರೆ, ನಿಮ್ಮ ಜನ್ಮಜಾತಕದಲ್ಲಿ ಕಟಕ ಲಗ್ನವಾಗಿದ್ದರೆ ಈ ವಾರ ಏನೋ ಎಡವಟ್ಟಾಗತ್ತೆ. ಆಕ್ಸಿಡೆಂಟ್, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಜಾತಕವನ್ನು. ಕಟಕ ಲಗ್ನವಾಗಿ ರಾಹುದೇಶೆ ಕುಜಭುಕ್ತಿ, ಕುಜದೇಶೆ ರಾಹುಭುಕ್ತಿ ನಡೀತಾ ಇದ್ದಂಥ ಪಕ್ಷದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪೆಟ್ಟು ಮಾಡಿಕೊಳ್ಳತಕ್ಕಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಮೃತ್ಯುಂಜಯ ಮಂತ್ರ ಮಾಡಲೇಬೇಕು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಿಂಹರಾಶಿನವರಿಗೆ ಸ್ವಲ್ಪ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಈ ವಾರ ಸ್ವಲ್ಪ ಕೈ ಹಿಡಿಯಬಹುದು. ಲಾಭವನ್ನು ತರುವಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದೃಷ್ಟ ಒಲಿದು ಬರ್ತಕ್ಕಂಥದ್ದು, ಯೋಗ ಫಲಗಳು ಬರ್ತಕ್ಕಂಥದ್ದು, ಯಾವುದೋ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ನಿಮಗೆ ಸಕ್ಸಸ್ ಆಗುವಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಹೋದ ವಾರದಷ್ಟು ಇಲ್ಲ ಅಂದ್ರೂ ಕೂಡ ಈ ವಾರ ಪರವಾಗಿಲ್ಲ. ಹೋದ ವಾರ 100% ಇತ್ತು ಅಂದರೆ ಈ ವಾರ ಅಟ್ಲೀಸ್ಟ್ 50% ಆದ್ರೂ ಕೂಡ ನಿಮಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಕೌಟುಂಬಿಕವಾಗಿದ್ದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿದಿರ್ತದೆ. ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟದಾಗಿದ್ದರೆ ಅದು ಕೂಡ ಬಗೆಹರಿತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆದರೆ ಬಂಧುಗಳಿಂದ ನಿರಾಸೆ ಕಾಡ್ತದೆ, ನೆರೆಹೊರೆಯಿಂದ ನಿರಾಸೆ ಕಾಡ್ತದೆ, ಪ್ರಯಾಣದಿಂದ ನಿರಾಸೆ ಕಾಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ವಿದ್ಯಾಭ್ಯಾಸದಲ್ಲಿ ಗೊಂದಲಗಳು ಏರ್ಪಡ್ತದೆ. ಗೊಂದಲ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ, ಒತ್ತಡವನ್ನು ತಂದುಕೊಳ್ಳೋದಕ್ಕೆ ಹೋಗಬೇಡಿ. ಎಕ್ಸಾಮ್ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಗುರುವಿದ್ದಾನೆ ಯಾಕೆಂದರೆ ಓಕೆ ಪರವಾಗಿಲ್ಲ, ಏನು ತೊಂದರೆ ಆಗೋದಿಲ್ಲ. ಬಟ್ ಕುಜರಾಹು ಸಂಧಿ ಅಂತಕ್ಕಂಥದ್ದು ಏನಾಗುತ್ತದೆ, ಕುಟುಂಬದಲ್ಲಿ ಅಥವಾ ದಾಂಪತ್ಯದಲ್ಲಿ ಅಥವಾ ಅಪ್ಪ ಅಮ್ಮನ ನಡುವಿನಲ್ಲಾಗ್ತಕ್ಕಂಥ ಸಮಸ್ಯೆಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರಬಹುದು. ಹಾಗಾಗಿ ಯಾವುದೇ ಬೇರೆ ಬೇರೆ ಆಕ್ಟಿವಿಟೀಸ್ ಏನಾದರೂ ನಡೀತಾ ಇದ್ದರೆ ನೀವು ಅದಕ್ಕೆ ಗಮನವನ್ನು ಕೊಡೋದಕ್ಕೆ ಹೋಗಬೇಡಿ. ನೀವು ವಿದ್ಯಾಭ್ಯಾಸದ ಕಡೆಗೆ ಅಷ್ಟೇ ಗಮನ ಕೊಡಿ. ಸಕ್ಸಸ್ ಮಾಡಿಕೊಡಿದ್ರೆ ಚಿಂತೆ ಮಾಡುವಂಥದ್ದು ಬೇಡ. ಸಿಂಹರಾಶಿನವ್ರಿಗೆ ಸ್ವಲ್ಪ ದಾಂಪತ್ಯ ಜಗಳಗಳಾಗ್ತಕ್ಕಂಥದ್ದು, ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸಗಳಿಗೆ ಒಳಗಾಗ್ತಕ್ಕಂಥದ್ದು, ಅಥವಾ ಭೂಮಿ ವ್ಯವಹಾರ ಸಾಧ್ಯವಾದಷ್ಟು ಕೂಡ ನಾನೇನಾದರೂ ಅಂಥ ಪರಿಣಾಮ ಅಥವಾ ಅನುಕೂಲಗಳಿತ್ತು ಅಂದರೆ ಮುಂದೆ ಅದನ್ನು ತಿಳಿಸ್ಕೊಡ್ತೀನಿ. ಬಟ್ ಸದ್ಯದ ಮಟ್ಟಿಗೆ ಈ ವಾರ ಮಾತ್ರ ಭೂಮಿ ತೀರ್ಮಾನಗಳು ಯಾವುದನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಸಿಂಹರಾಶಿನವ್ರಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಷ್ಟಮಾಧಿಪತಿಯಾದಂಥ ಲಾಭ ಪ್ರಭಾವಕ್ಕೊಳಗಾಗಿರೋದ್ರಿಂದ ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತದೆ. ಅಂದರೆ ಕೋರ್ಟ್ ಕೇಸ್ಗಳೇನಾದರೂ ಇದ್ದಂಥ ಪಕ್ಷದಲ್ಲಿ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ರಾಹು ಅಂತಕ್ಕಂಥನು ಕುಜನ ಪ್ರಭಾವಕ್ಕೊಳಗಾಗಿರೋದ್ರಿಂದ ತಂದೆಯ ಆರೋಗ್ಯ ಕೆಡಬಹುದು. ಮತ್ತು ಬಾಧಕಾಧಿಪತಿಯು ಆಗ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅನಿರೀಕ್ಷಿತವಾಗಿ ನಾಳೆಯ ವಿಷಯಗಳು ನಿಮಗೆ ಸ್ವಲ್ಪ ಹಿಂಸೆಯನ್ನು ಕೊಡಬಹುದು. ನಾಳೆ ಏನೋ ನೆಗೆಟಿವ್ ಆಗುತ್ತೆ, ನಾಳೆ ಏನೋ ತಪ್ಪಾಗುತ್ತೆ, ನಾಳೆ ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ಸಿಂಪ್ಟಮ್ಸು ನಿಮಗೆ ಸ್ವಲ್ಪ ಗಿಲ್ಟ್ ಫೀಲು ಅಥವಾ ಭಯ ಗಾಬರಿ ಇವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ.
ತಂದೆ ಮಕ್ಕಳ ನಡುವಿನಲ್ಲಿ ಸ್ವಲ್ಪ ಕಲಹಗಳಾಗಬಹುದು ಅಥವಾ ಮನಸ್ತಾಪಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡುಬರುತ್ತೆ. ಉದ್ಯೋಗದಲ್ಲಿ ನಿರಾಸೆಗಳಿರ್ತದೆ. ಅಂದ್ಕೊಂಡ ತೃಪ್ತಿಕರವಾದಂಥ ರೀತಿಯಲ್ಲಿ ಉದ್ಯೋಗವನ್ನು ಮಾಡೋದಕ್ಕೆ ಆಗುವುದಿಲ್ಲ. ಮತ್ತು ಉದ್ಯೋಗ ಸ್ಥಳದಲ್ಲೂ ಕೂಡ ಒತ್ತಡಗಳು ಜಾಸ್ತಿ ಇರ್ತದೆ. ಏನು ಮಾಡೋಕ್ಕೆ ಹೋದ್ರೂ ಕೂಡ ಸ್ವಲ್ಪ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಒಂದು ಸ್ಯಾಟಿಸ್ಫೈ ಅನ್ನೋ ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಏನು 1 ಗಂಟೆ ಮಾಡುವಂಥ ಕೆಲಸವನ್ನು 3 ಗಂಟೆ 4 ಗಂಟೆ ಎಳ್ಕೊಂಡು ಹೋಗುತ್ತೆ. ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ ಈ ವಾರ ಅಂತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗುತ್ತೆ. ಬಟ್ ನಿಮಗೆ ದೈವಬಲ ಒಂದು ಚೆನ್ನಾಗಿರುತ್ತೆ ಈ ವಾರ, ಅಥವಾ ಪೂರ್ವಾರ್ಜಿತವಾದಂಥ ಪುಣ್ಯಫಲ ಒಂದು ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಏನೇ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾವುದೂ ಗಂಭೀರವಾಗದಂಥ ರೀತಿಯಲ್ಲಿ ರಕ್ಷಣೆ ಅಂತ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಕಡಲೆಕಾಳು ಗೊತ್ತಿರಬೇಕು ನಿಮಗೆ. ಕಡಲೆಕಾಳನ್ನು ಪ್ರಸಾದವನ್ನು ಗಣಪತಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ಒಂದು 4 ಜನಕ್ಕೆ ಅದನ್ನು ಪ್ರಸಾದವನ್ನು ಕೊಡಿ. ಅದ್ಭುತವಾದಂಥ ರಿಸಲ್ಟ್ ನೋಡ್ತೀರಿ ನೀವು ಸಿಂಹರಾಶಿನವರು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕನ್ಯಾ ರಾಶಿನವರಿಗೆ ಕಳೆದ ವಾರ ತುಂಬ ಅದ್ಭುತವಾದಂಥ ರೀತಿಯಲ್ಲಿತ್ತು. ಬಟ್ ಈ ವಾರ ಅಷ್ಟೊಂದು ಚೆನ್ನಾಗಿರುವಂಥ ಸಾಧ್ಯತೆಗಳು ಇರೋದಿಲ್ಲ. ಯಾಕೆಂದರೆ ಬುಧ ಸ್ವಲ್ಪ ಬಲಹೀನ ಅಂತಕ್ಕಂಥ ರೀತಿಯಲ್ಲಿ, ಅದರ ಜೊತೆಯಲ್ಲಿ ಪಾಪಕರ್ತರಿ ಯೋಗ. ಯಾವುದಕ್ಕೆ ಕೈ ಹಾಕೋಕೆ ಹೋದ್ರೂ ಕೂಡ ಎಲ್ಲವೂ ಕೂಡ ಲೋಪ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಅಥವಾ ಯಾವುದೂ ಕೂಡ ಮಾಡೋದಕ್ಕೆ ಆಗೋದೇ ಇಲ್ಲ. ಏನೋ ಒಂದು ವಿಘ್ನ ಅಂತಕ್ಕಂಥದ್ದು ಅಲ್ಲಿ ತಡೆಯಾಗಿ ನಿಂತ, ಏನೇ ಕೆಲಸ ಮಾಡೋಕ್ಕೂ ಏನೋ ಒಂದು ವಿಘ್ನ ಅಂತಕ್ಕಂಥದ್ದು ತಡೆಯಾಗಿ ಬಂದು ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬಾಧಿಪತಿ ಗ್ರಹಯುದ್ಧಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದು ಕುಟುಂಬದಲ್ಲಿ ಕಲಹಗಳಾಗ್ತವೆ. 1-2 ದಿವಸಗಳ ಕಾಲ ಸ್ವಲ್ಪ ಕಲಹಗಳಾಗಬಹುದು ಅಂತಕ್ಕಂಥದ್ದು. ವಾರ ಆರಂಭದಲ್ಲೇ ಸೋಮವಾರ ಮಂಗಳವಾರದಲ್ಲಿ ಸ್ವಲ್ಪ ಕಲಹಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ. ಹಣಕಾಸಿನ ವ್ಯಾಜ್ಯಗಳು ಆಗುವಂಥದ್ದು ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು. ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಮಾತಾಡಿ ಅಲ್ಲೇನೋ ಸಮಸ್ಯೆಗಳಾಗ್ತಕ್ಕಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳು ಉಂಟು. ಬಂಧು ಬಾಂಧವರೊಂದಿಗೆ ಸ್ವಲ್ಪ ಕಲಹಗಳು, ಕಿರಿಕಿರಿಗಳಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಕೆಲವೊಂದು ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗೂ ಕೂಡ ಬರಬಹುದು. ಸ್ವಲ್ಪ ಅಗ್ನಿಯಿಂದ, ವಾಹನದಿಂದ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಚತುರ್ಥ ಪ್ರಭಾವಾಧಿಪತಿಯಾದಂಥ ಬಲವಾಗಿ ಕುಳಿತಿದ್ರೂ ಕೂಡ ನಿಮಗೆ ಭೂಮಿ ವಿಷಯಗಳೇನಿರ್ತವೆ, ಈ ಮನೆ ಕಟ್ಟುವಂಥದ್ದು ಮಾಡುವಂಥದ್ದು, ಅಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ನೋವಂಥವ್ರಿಗೆ ಇರುವಂಥ ಸಮಸ್ಯೆಗಳು ಬಗೆಹರಿತದೆ. ಆದರೆ ಹೊಸದಾಗಿ ಭೂಮಿ ಮತ್ತೊಂದು ಮಾಡುವಂಥವ್ರಿಗೆ ಸ್ವಲ್ಪ ಕಷ್ಟಗಳಾಗಬಹುದು. ಅಥವಾ ಲೀಗಲ್ ಆಗಿ ಅಥವಾ ಪತ್ರಗಳು ಸರಿ ಇಲ್ಲದಂಥ ರೀತಿಯಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ತೀರ, ಅಥವಾ ಪತ್ರ ಸರಿ ಇಲ್ಲದಲೇ ಇರ್ತಕ್ಕಂಥ ಭೂಮಿಯನ್ನು ಅಥವಾ ಆಸ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸಪ್ತಮಾಧಿಪತಿ ಸಂಗಾತಿ ಆರೋಗ್ಯ ಹಾದಿಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಿಮ್ಮ ದಾಂಪತ್ಯದ ನಡುವಿನಲ್ಲಿ 3ನೇವರ ಮಧ್ಯಪ್ರವೇಶ. ಯಾಕೋ ಮನಸ್ಸು ಕೆಡುತ್ತೆ, ಸ್ವಲ್ಪ ಎಲ್ಲೋ ಅಡ್ಡದಾರಿಗೆ ಎಳಿತದೆ ಮನಸ್ಸು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ವಾರ ಅಂತಕ್ಕಂಥದ್ದು. ಸ್ವಲ್ಪ ಭವಿಷ್ಯದ ತೀರ್ಮಾನಗಳು ಸ್ವಲ್ಪ ಎಳೆದಾಟದಿಂದ ಇರುತ್ತೆ. ಮತ್ತು ನಾಳೆಯ ತೀರ್ಮಾನಗಳನ್ನು ಸ್ವಲ್ಪ ಯಾಕೋ ತಗೊಳ್ಳೋದೋ ಬೇಡವೋ ಅನ್ನೋ ರೀತಿಯಲ್ಲಿ ದ್ವಂದ್ವದ ಸ್ಥಿತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಉಂಟು. ಮೇಲಧಿಕಾರಿಗಳಿಂದ ಅಷ್ಟೊಂದು ಸಪೋರ್ಟ್ ಇರೋದಿಲ್ಲ. ಮತ್ತು ಏನೋ ತುಂಬ ಅತೀ ಒಳ್ಳೆತನ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಬೇರೆಯವರಿಗೆ ಸಹಾಯ ಮಾಡಿದ್ದು, ಒಳಿತನ ಮಾಡಿದ್ದು ಎಲ್ಲೋ ಅದು ನಿಮಗೆ ರಿವರ್ಸ್ ಆಗಿ ಅವುಗಳೇ ನಿಮ್ಮನ್ನು ಕಾಡಾಟವನ್ನು ಕೊಟ್ಟು ನಿದ್ರಾ ಭಂಗವನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಅದರ ಜೊತೆಯಲ್ಲಿ ಉದ್ಯೋಗ ಒತ್ತಡಗಳಿಂದಲೂ ಕೂಡ ನಿದ್ರಾ ಭಂಗವಾಗ್ತಕ್ಕಂಥದ್ದನ್ನು ಕನ್ಯಾ ರಾಶಿನವ್ರು ನೋಡ್ತೀರಿ ಈ ವಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಎಂದರೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಶುಕ್ರನ ದೃಷ್ಟಿ ಇದೆ, ಬಟ್ ಗ್ರಹಯುದ್ಧಕ್ಕೊಳಗಾಗಿದ್ದಾನೆ, ಹಂಗಾಗಿ ಸ್ವಲ್ಪ ನಿಮಗೆ ಸಮಸ್ಯೆ ಆಗಬಹುದು. ಹಾಗಾಗಿ ಲಕ್ಷ್ಮಿಯ ಪ್ರಾರ್ಥನೆ ಬಹಳ ಸೂಕ್ತ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗ್ರಹಯುದ್ಧ, ಕಲಹ, ಕಿರಿಕಿರಿ, ರಾಷ್ಟ್ರಾಧಿಪತಿ ಗ್ರಹಯುದ್ಧಕ್ಕೊಳಗಾಗ್ತದಾನೆ, ಅಷ್ಟಮಾಧಿಪತಿಯೂ ಆಗ್ತಾನೆ, ಪಂಚಮಾಧಿಪತಿಯೊಡನೆ ಕುಂತಿದ್ದಾನೆ. ಅಲ್ಲೂ ಜೊತೆಯಲ್ಲಿ ಅಷ್ಟಮಾಧಿಪತಿ ಪಂಚಮಾಧಿಪತಿ ಗ್ರಹಯುದ್ಧಕ್ಕೊಳಗಾಗ್ತದೆ. ಹಾಗಾಗಿ ಮಕ್ಕಳೊಂದಿಗೆ ಕಲಹವಾಗಬೇಕು, ಸ್ವಯಂಕೃತ ಅಪರಾಧಗಳಾಗಬೇಕು. ಸ್ವಯಂಕೃತ ಅಪರಾಧದಿಂದ ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಸಂಗಾತಿಯೊಂದಿಗೆ ಸ್ವಲ್ಪ ಕಲಹಗಳಾಗ್ಬೋದು, ಅಥವಾ ಸಂಗಾತಿಯ ನಡವಳಿಕೆಯಿಂದ ನಿಮಗೆ ಸ್ವಲ್ಪ ಬೇಸರ ಉತ್ಪತ್ತಿಯಾಗುವಂಥ ಸ್ಥಿತಿ ಬರಬಹುದು. ಏಕೆಂದರೆ ಕುಜರಾಹು ಸಂಧಿ ಅಂತಕ್ಕಂಥದ್ದು ಪ್ರಭಾವನ ಬೀರಲೇಬೇಕು. ಭಾವನಾತ್ಮಕವಾದಂಥ ಪೆಟ್ಟನ್ನು ನೋಡ್ತಕ್ಕಂಥ ಸ್ಥಿತಿ.
ಪ್ರೀತಿ ಪ್ರೇಮದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರಾದರೂ ಏನಾದರೂ ಪ್ರಪೋಸ್ ಮಾಡಿದರೆ ನಿಮಗೆ ಅದನ್ನು ಪೆಂಡಿಂಗ್ ಇಡಿ, ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಳ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾವನಾತ್ಮಕ ತೀರ್ಮಾನ ರಾಂಗ್ ಇರ್ತದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಪರವಾಗಿಲ್ಲ. ಅಂದರೆ ಬಂಡವಾಳ ಇಲ್ಲದೆ ಬಂಡವಾಳ ಹಾಕದೆ ವ್ಯವಹಾರವನ್ನು ಮಾಡ್ತಾರಲ್ಲ ಅಂಥವ್ರಿಗೆ ಪರವಾಗಿಲ್ಲ. ಬಟ್ ಆದರೂ ಕೂಡ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಪಾಲುದಾರಿಕೆ ವ್ಯವಹಾರ ಪರವಾಗಿಲ್ಲ, ಆದರೂ ಮನಸ್ತಾಪಗಳಿರ್ತದೆ ಪಾಲುದಾರರೊಂದಿಗೆ. ಬರವಣಿಗೆ ಅಥವಾ ಪತ್ರ ವ್ಯವಹಾರ ಚೆನ್ನಾಗಿರುತ್ತೆ. ಎಕ್ಸಾಮ್ ಮಾಡ್ತಕ್ಕಂಥವ್ರಿಗೆ ಅಥವಾ ಎಕ್ಸಾಮ್ ಅಟೆಂಡ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ, ಮಾಡಬಹುದು. ಒಳ್ಳೆಯ ಅಂಕ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ತಂದೆಯ ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಹದಗೆಡಬಹುದು ಅಥವಾ ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಉದ್ಯೋಗ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಷ್ಟೊಂದು ಅನುಕೂಲವಿಲ್ಲ, ಅಥವಾ ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಅಂತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ರೀತಿಯಲ್ಲಿ ಇರೋದಿಲ್ಲ. ನಾಳೆಯ ಇನ್ವೆಸ್ಟ್ಮೆಂಟ್ ಅಥವಾ ನಾಳೆ ಭವಿಷ್ಯದಲ್ಲಿ ಯಾವುದೋ ಬಿಸ್ನೆಸ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಮಗದೊಂದು ಮಾಡಬೇಕು ಅನ್ನೋ ರೀತಿಯಲ್ಲಿ ಏನೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಸ್ವಲ್ಪ ನಿಮಗೆ ಲಾಭವನ್ನು ತರಲಾರದಂಥ ವಿಷಯಗಳ ಮೇಲೆ ಇನ್ವೆಸ್ಟ್ ಮಾಡ್ತೀರಿ. ಅದೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತುಲಾರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ನೀವು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ಬನ್ನಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅಥವಾ ಬನ್ನಿ ಪತ್ರೆಯನ್ನು ಒಂದು ತೆಗೆದುಕೊಂಡು ಬಂದು ಶಿವನಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ. ನನ್ನ ಪ್ರಕಾರ ಇದನ್ನು ಕರೆಕ್ಟಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿದರೆ ನಿಮಗೇನೋ ಒಂದು ಸಣ್ಣದಾಗಿ ನೀವು ನಿರೀಕ್ಷೆ ಮಾಡಲಾರದಂಥ ರೀತಿಯಲ್ಲಿ ಏನೋ ಒಂದು ಅನುಕೂಲ ಆಗುತ್ತೆ ಈ ವಾರ ತುಲಾರಾಶಿನವ್ರಿಗೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಇದನ್ನು ನೋಡಿದಾಗ, ರಾಷ್ಟ್ರಾಧಿಪತಿಯಾದಂಥವನು ರಾಹು ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ ಏನಾಗುತ್ತೆ, ಮಾನಸಿಕವಾದಂಥ ಒತ್ತಡಗಳು ಏರ್ಪಡ್ತಕ್ಕಂಥದ್ದು, ಗೊಂದಲಗಳಾಗ್ತಕ್ಕಂಥದ್ದು, ಕನ್ಫ್ಯೂಸ್ ಜಾಸ್ತಿ ಆಗ್ತಕ್ಕಂಥದ್ದು, ತುಂಬ ಇರಿಟೇಟ್ಗಳಾಗ್ತಕ್ಕಂಥದ್ದು, ಏನೋ ಹೇಳಿಕೊಳ್ಳಲಾರದಂಥ ಒಂದು ರೀತಿಯಾದಂಥ ಹಿಂಸೆ ಸಂಕಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು. ಎಲ್ಲಿ ಹೋದ್ರೂ ಕೂಡ ಏನು ಮಾಡಿದ್ರೂ ಅದರಲ್ಲಿ ಏನಾದರೂ ಒಂದು ತಪ್ಪು ಕಂಡಿಡ್ತಕ್ಕಂಥದ್ದು, ತಪ್ಪಾಗುವಂಥ ಸ್ಥಿತಿ, ವೈದ್ಯರಿಗೆ ಗೋಚರವಾಗದೇ ಇರತಕ್ಕಂಥ ರೀತಿಯಾದಂಥ ಅನಾರೋಗ್ಯದ ಬಳಲಿಕೆಯನ್ನು ಅನುಭವಿಸ್ತಕ್ಕಂಥದ್ದು, ಮಾತ್ರೆ ನುಂಗಿದ್ರೂ ಕೂಡ ದೈಹಿಕವಾದಂಥ ಸ್ಥಿತಿ ಸರಿಯಾಗಲ್ಲ ಈ ರೀತಿಯಲ್ಲಿ. ಹಾಗಾಗಿ ಏನಾಗುತ್ತೆ, ಏನೋ ಆಗಿಬಿಟ್ಟಿದೆಯಾ, ದೃಷ್ಟಿ ಆಗಿಬಿಟ್ಟಿದೆಯಾ, ಮಾಟಮಂತ್ರ ಆಗಿಬಿಟ್ಟಿದೆಯಾ, ತಂದಾಗ್ಬಿಟ್ಟಿದೆಯಾ ಅನ್ನೋ ರೀತಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು. ಸಾಂಸಾರಿಕ ಜೀವನ ಅಂತಕ್ಕಂಥದ್ದು ತೃಪ್ತಿಕರವಾಗಿ ಇರೋದಿಲ್ಲ ಅಂತಕ್ಕಂಥದ್ದು. ಸಂಗಾತಿಯ ನಡವಳಿಕೆಯಿಂದ ಬೇಸರ, ಅವರ ಸೋಮಾರಿತನ, ಜಿಗುಪ್ಸೆ, ಒಂಥರ ಆಲಸ್ಯ, ಬೇಕೋ ಬೇಡವೋ ಅನ್ನೋ ರೀತಿಯಾದಂಥ ನಡವಳಿಕೆಗಳು ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗ್ತದೆ, ಮೇಲಧಿಕಾರಿಗಳಿಂದ ಒತ್ತಡಗಳು ಜಾಸ್ತಿ ಆಗುವಂಥದ್ದು. ಆದರೂ ಕೂಡ ಅದೃಷ್ಟವೊಂದನ್ನು ಮಾಡಿದ್ದೀರಿ ಈ ವಾರ ವೃಶ್ಚಿಕ ರಾಶಿಯವರು. ಹಣಕಾಸಿನ ವಿಚಾರದ ಸಮಸ್ಯೆಗಳು ಅಷ್ಟೊಂದು ಕಾಡಾಟವನ್ನು ಕೊಡೋದಿಲ್ಲ ಈ ವಾರ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವವಿರುತ್ತೆ ಮತ್ತು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಯಾರಾದರೂ ಎಕ್ಸಾಮ್ ಇರ್ತಕ್ಕಂಥವ್ರು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ವಿಷಯಗಳಿದ್ರೆ ಸ್ವಲ್ಪ ಹೆಚ್ಚು ಅದರ ಕಡೆಗೆ ತಲೆ ಕೆಡಿಸ್ಕೊಳ್ಳದೇ ಇರ್ತಕ್ಕಂಥದ್ದು ಸೂಕ್ತ. ಸಾಧ್ಯವಾದಷ್ಟು ಕೂಡ ವಿದ್ಯಾರ್ಥಿಗಳು ಯಾರಾದರೂ ಎಕ್ಸಾಮ್ ಇರ್ತಕ್ಕಂಥವ್ರು ಗಣಪತಿಯನ್ನು ಸ್ಮರಣೆ ಮಾಡಿ, ಆ ರೀತಿ ಕನ್ಫ್ಯೂಸ್ ಆಗ್ತಿದ್ದಂಗೆ ಗಣಪತಿ ಸ್ಮರಣೆ ಮಾಡಿ. ಆ ಕನ್ಫ್ಯೂಸು ಸ್ವಲ್ಪ ನಿವಾರಣೆ ಆಗುತ್ತೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾವುದು ಆನ್ಸರ್ ಬರೀಬೇಕು ಅದಕ್ಕೆ ಕ್ಲಾರಿಟಿ ಸಿಗೋದಕ್ಕೆ ದಾರಿ ಉಂಟು, ಚಿಂತೆ ಮಾಡುವಂಥದ್ದು ಬೇಡ ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಮತ್ತು ಏನಾದ್ರು ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ. ₹100 ಕಳೆದ ವಾರ ಸ್ವಲ್ಪ ಒಂದು ₹100 ಲಾಭ ಜಾಸ್ತಿ ಇರ್ತಿತ್ತು, ಈ ವಾರ ಒಂದು ₹50 ಸಿಗಬಹುದು. ಈ ರೀತಿಯಲ್ಲಿ ಇರುವಂಥದ್ದು. ಸ್ವಲ್ಪ ನಿದ್ರೆ ಜಾಸ್ತಿ ಮಾಡ್ತಕ್ಕಂಥ ಪರಿಸ್ಥಿತಿ ಕಂಡು ಬರುತ್ತೆ. ನಿದ್ರೆ ಒಂಥರ ಕುಂತಿದ್ರೂ ನಿದ್ರೆ ಎಳೀತದೆ, ನಿಂತಿದ್ರೂ ನಿದ್ರೆ ಎಳೀತದೆ, ಮಲಗಿದ ತಕ್ಷಣವೇ ನಿದ್ರೆ ಬರತಕ್ಕಂಥದ್ದು. ಈ ಸ್ಥಿತಿ ಈ ವಾರದಲ್ಲಿ ನೋಡ್ತೀರಿ. ವಾರ ಆರಂಭ ಇರೋದಿಲ್ಲ, ವಾರ ಆರಂಭದಲ್ಲಿ ಸ್ವಲ್ಪ ನಿದ್ರೆ ಅಂತಕ್ಕಂಥ ರೀತಿಯಲ್ಲೂ ಒಂದು ಪರ್ಫೆಕ್ಟ್ ಅಥವಾ ಪೀಸ್ ಆಫ್ ನಿದ್ದೆ ಅಂತಕ್ಕಂಥ ರೀತಿಯಲ್ಲಿ, ಅಂದರೆ ಗಾಢ ನಿದ್ದೆ ಅಂತ ಇರುತ್ತಲ್ಲ, ಆ ಗಾಢ ನಿದ್ರೆ ವಾರ ಆರಂಭದಲ್ಲಿ ಇರೋದಿಲ್ಲ. ಮಂಗಳವಾರದ ನಂತರ ತುಂಬ ಗಾಢವಾದ ನಿದ್ದೆ, ತುಂಬ ಪರ್ಫೆಕ್ಟ್ ನಿದ್ದೆ ಸಿಗುತ್ತೆ ಈ ವಾರ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ ಸಾಧ್ಯವಾದಷ್ಟು ಈ ವಾರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಲೇಬೇಕು, ಅಥವಾ ದುರ್ಗೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದುರ್ಗಾಷ್ಟಕವನ್ನು ಪಠನೆ ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ವಾರ ಯಾವುದೇ ತೊಂದರೆಗಳಾಗದೇ ಇರ್ತಕ್ಕಂಥ ರೀತಿಯ ರಕ್ಷಣೆ ಬೇಕೋ ದುರ್ಗೆಯನ್ನು ಆರಾಧನೆ ಮಾಡಿ, ಬಿಗಿಯಾಗಿ ಇಟ್ಕೊಳ್ಳಿ ದುರ್ಗಿನ. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಧನುಸು ರಾಶಿನವರಿಗೆ
ಸಾಮಾನ್ಯವಾಗಿ ಶುಭ ಕಾರ್ಯ ಪ್ರಯತ್ನದಲ್ಲಿ ಸಕ್ಸಸ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಪಾಲುದಾರಿಕೆ ವ್ಯವಹಾರ ಪರವಾಗಿಲ್ಲ ಹೋದ ವಾರ ಚೆನ್ನಾಗಿತ್ತು, ಬಟ್ ಈ ವಾರವೂ ಪರವಾಗಿರಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲೂ ಓಕೆ ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಒಂದು 40% ಪರವಾಗಿಲ್ಲ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೆಲಸ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೂಡ ಪರವಾಗಿಲ್ಲ, 40% ಪರವಾಗಿಲ್ಲ ಅಂತಕ್ಕಂಥ ರೀತಿಯಲ್ಲೇ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆದರೆ ಮಕ್ಕಳೊಂದಿಗೆ ಕಲಹವಾಗ್ತಕ್ಕಂಥದ್ದು, ಮಕ್ಕಳು ಮಾಡುವಂಥ ತಪ್ಪುಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಭಾವನಾತ್ಮಕವಾದಂಥ ಮೋಸಗಳು, ವಂಚನೆಗಳಾಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ರೀತಿಯಲ್ಲಿ ನಿಮ್ಮಿಂದ ಬೇರೆಯವರಿಂದ ಅಥವಾ ನಿಮಗೆ ಬೇರೆಯವರಿಂದ ಅಪಚಾರವಾಗ್ತಕ್ಕಂಥದ್ದು, ಅಂದರೆ ನಿಮ್ಮ ಗೌರವಯುತವಾದಂಥ ಭಾವನೆಗೆ ಬೆಲೆ ಕೊಡದೇ ಇರತಕ್ಕಂಥ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಸಾಲವೇನೋ ಕೇಳಿದ್ದೀರಿ ಅಂತಂದರೆ ಪ್ರಾಪ್ತಿಯ ಯೋಗ ಫಲಗಳಿದೆ. ಆದರೆ ಸಾಲಗಾರರಿಂದ ಸ್ವಲ್ಪ ಸಾಲ ಬೇಡುವಂಥವ್ರಿಗೆ ಸಿಗುತ್ತೆ. ಈಗಾಗಲೇ ಸಾಲ ಮಾಡಿರುವಂಥವ್ರಿಗೆ ಸೋಮವಾರ ಮಂಗಳವಾರ ಸಾಲಗಾರರೊಂದಿಗೆ ಮನಸ್ತಾಪಗಳು ಕಲಹಗಳಾಗುವಂಥ ಸಾಧ್ಯತೆ, ಗ್ರಹಯುದ್ಧವಿದೆ, ಹಾಗಾಗಿ ಆಗತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಕೆಲಸಗಾರರು ಯಾರು ಇರ್ತಾರಲ್ಲ, ಆ ಕೆಲಸಗಾರರೊಂದಿಗೆ ಸ್ವಲ್ಪ ಕಲಹಗಳನ್ನು ವಾರ ಆರಂಭದಲ್ಲಿ ನೀವು ನೋಡ್ತೀರಿ. ಮತ್ತು ಎಲ್ಲರೂ ಕೆಲಸವನ್ನು ಹುಡುಕ್ತಾ ಇದ್ದಂಥ ಪಕ್ಷದಲ್ಲಿ ಕೆಲಸದ ಆಯ್ಕೆಯಲ್ಲಿ ವಾರ ಆರಂಭ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದ್ರೂ ಕೂಡ ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಉದ್ಯೋಗ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತೀರಿ, ಬಟ್ ಫಲ ಅಂತಕ್ಕಂಥದ್ದು ನಿರೀಕ್ಷೆ ಇರೋದಿಲ್ಲ. 100 ರೂಪಾಯಿ ನೀವು ನಿರೀಕ್ಷೆ ಇಟ್ಟಿದ್ರೆ 50 ರೂಪಾಯಿ ಅನ್ನೋ ರೀತಿಯಲ್ಲಿ ಫಲದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಸ್ನೇಹಿತರಿಂದ, ಮಿತ್ರರಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಹವೂ ಆಗುತ್ತೆ, ವರದಾನವೂ ಲಾಭವೂ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತೆ. ತುಂಬ ಕನ್ಫ್ಯೂಸು, ಗೊಂದಲ, ಏನೇನೋ ನೆಗೆಟಿವ್ ಥಾಟ್ಸ್ಗಳು, ತುಂಬ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ತುಂಬ ದುರಂತದ ಕನಸುಗಳು ಬೀಳ್ತಕ್ಕಂಥದ್ದು, ಯಾರೋ ಸತ್ತೋದವ್ರು ಕಾಣಿಸ್ತಕ್ಕಂಥದ್ದು, ಈ ರೀತಿಯಲ್ಲಿ ಇನ್ನೂ ಸ್ವಲ್ಪ ಮನಗಿದಾಗ ಕನಸುಗಳಲ್ಲಿ ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡಬಹುದು ಈ ವಾರದಲ್ಲಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಪರಿಹಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥ ಒಂದು ಪ್ರಯತ್ನ. ಒಂದು ಕೆಂಪು ಕಣಗಿಲೆ ಹೂವಿನಿಂದ ಸುಬ್ರಹ್ಮಣ್ಯನಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ನಿಮಗೆ ಸ್ವಲ್ಪ ರಕ್ಷಣೆ ಸಿಗೋದಕ್ಕೆ ದಾರಿಯಾಗ್ತದೆ. ನಿಮ್ಮಿಂದ ಅಲ್ಲದಿದ್ದರೂ ಕೂಡ ನಿಮ್ಮ ಸುತ್ತಮುತ್ತಲೇ ಇರತಕ್ಕಂಥವರಿಂದ ಸ್ವಲ್ಪ ನಿಮಗೆ ತೊಂದರೆ ಆಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಾಭಾಧಿಪತಿಯಾದಂಥ ಧನ ಪ್ರಭಾವ, ಹಾಗಾಗಿ ಲಕ್ಷ್ಮೀ ಯೋಗ ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆದರೆ ಲಕ್ಷ್ಮಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವೇನೋ ಇದೆ. ಅದರಲ್ಲೂ ಕೂಡ ಅಡ್ಡ ಮಾರ್ಗದಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಧನ ಸಂಪಾದನೆ ಮಾಡುವಂಥ ಲಕ್ಕನ್ನ ರೀತಿಯಲ್ಲಿ ಸಿಗುತ್ತೆ. ಆದರೆ ಇಲ್ಲೊಂದು ಮುಖ್ಯವಾದಂಥ ವಿಚಾರ ಅಂದರೆ ಈ ವಾರ ನಿಮಗೆ ಸಿಗುವಂಥ ಯಾವುದೇ ಹಣಕಾಸಿನ ವಿಚಾರಗಳು ಧರ್ಮ ಮಾರ್ಗದಲ್ಲಿ ಬರುವಂಥದ್ದಲ್ಲಿ ಆಗಿರೋದಿಲ್ಲ. ಅಧರ್ಮ ಮಾರ್ಗದಲ್ಲೇ ಬರುವಂಥ ರೀತಿಯಲ್ಲಿ ಇರುತ್ತೆ ಹಣಕಾಸಿನ ವ್ಯವಸ್ಥೆಗಳು ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಈ ವಾರ ಕುಟುಂಬದಲ್ಲಿ ಸ್ವಲ್ಪ ಕಲಹವಾಗಬಹುದು, ಮಾತಿನಿಂದ ಕಲಹವಾಗ್ತಕ್ಕಂಥದ್ದು, ಭೂಮಿ ವ್ಯವಹಾರಗಳು ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳು, ಅಕ್ರಮ ಮಾಡಿರ್ತಕ್ಕಂಥದ್ದು ಅಥವಾ ಯಾವುದೋ ಸಮಾಜಕ್ಕೆ ಕುಟುಂಬಕ್ಕೆ ವಿರುದ್ಧವಾದಂಥ ರೀತಿಯಾದಂಥ ಯಾವುದೋ ಕೆಲಸ ಮಾಡಿರುವಂಥದ್ದು ಅಥವಾ ನಿರ್ಧಾರ ಮಾಡಿರುವಂಥದ್ದು ನಿಮಗೆ ಸಮಸ್ಯೆ ಆಗಬಹುದು ಈ ವಾರ. ಪಂಚಮ ಪ್ರಭಾವ, ವಾರ ಆರಂಭ ಮಕ್ಕಳೊಂದಿಗೆ ಸ್ವಲ್ಪ ಸ್ನೇಹಪೂರ್ವಕವಾಗಿರಿ. ಯಾಕೆಂದರೆ ವಾರ ಆರಂಭ ಗ್ರಹಯುದ್ಧವಿರೋದ್ರಿಂದ, ಶನಿ ಶುಕ್ರರ ಗ್ರಹಯುದ್ಧವಿರ್ತಕ್ಕಂಥದ್ದಾಗಿರೋದ್ರಿಂದ ವಾರ ಆರಂಭದಲ್ಲಿ ಸ್ವಲ್ಪ ಭಾವನಾತ್ಮಕವಾದಂಥ ಕಲಹವನ್ನು, ಒತ್ತಡವನ್ನು ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳ್ಯಾವುದೂ ಕೂಡ ಕಾಡಾಟವನ್ನು ಕೊಡುವುದಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಏನಾದರೂ ಸಣ್ಣ ಪುಟ್ಟದಾದಂಥ ಕಾಡಾಟ ಕೊಡುವುದಾದರೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ಮು, ಹಾರ್ಮೋನ್ ವ್ಯತ್ಯಾಸ, ಮೈಕೈ ನೋವು ಬರತಕ್ಕಂಥದ್ದು, ಸ್ವಲ್ಪ ಶುಗರ್ ವ್ಯತ್ಯಾಸವಾಗಿ ಸ್ವಲ್ಪ ಸುಸ್ತಾಗ್ತಕ್ಕಂಥದ್ದು, ಇಂಥ ಪರಿಣಾಮ ಬೀರಬಹುದು ಅಷ್ಟೇ. ಸಣ್ಣ ಪುಟ್ಟದಾಗಿ ಗಂಭೀರ ಇರೋದಿಲ್ಲ, ಚಿಂತೆ ಮಾಡುವಂಥದ್ದು ಏನು ಬೇಕಾಗಿರೋದಿಲ್ಲ. ಅಷ್ಟಮ ಪ್ರಭಾವ, ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳೆಲ್ಲೂ ಕಂಡುಬರುತ್ತೆ.
ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾವುದಾದ್ರು ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಸ್ವಲ್ಪ ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಸೂಕ್ತ. ಉನ್ನತ ವಿದ್ಯಾಭ್ಯಾಸ ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ, ವಿದ್ಯಾಭ್ಯಾಸದಲ್ಲಿ ಏನೋ ಸ್ವಲ್ಪ ತೊಡಕು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಮಾನಸಿಕವಾದಂಥ ಒತ್ತಡವನ್ನು ಅಂದುಕೊಂಡಂಥ ರೀತಿಯಲ್ಲಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗದಂಥ ರೀತಿಯಲ್ಲಿ ನೀವು ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ವಾರ ಆರಂಭ ಮೇಲಧಿಕಾರಿಗಳೊಂದಿಗೆ ಕಿರಿಕಿರಿಗಳಾಗಬಹುದು. ಏನು ಸೋಮವಾರ ಮಂಗಳವಾರ ಆಮೇಲೆ ರಿಲ್ಯಾಕ್ಸ್ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಲಾಭಾಧಿಪತಿಯಾದಂಥ ನನ್ನ ಪ್ರಭಾವ, ಹಾಗಾಗಿ ಸ್ನೇಹಿತರೊಂದಿಗೆ ಸ್ವಲ್ಪ ಮನಸ್ತಾಪಗಳಿದ್ರೂ ಕೂಡ ಅವರಿಂದಲೇ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ಇರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ದಾನ ಧರ್ಮ ಅಥವಾ ಪೂಜೆ ಪುನಸ್ಕಾರ ಸ್ವಲ್ಪ ಹೆಚ್ಚಿನದಾದಂಥ ಒಲವು ಜಾಸ್ತಿ ಆಗುತ್ತೆ ಈ ವಾರದಲ್ಲಿ. ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕು, ಒಟ್ಟಿನಲ್ಲಿ ಮಕರ ರಾಶಿನಲ್ಲಿ ಹೇಗಿದೆ, ಒಂದು ರೀತಿಯಲ್ಲಿ ನಿಮಗೆ ಏನಿದೆಯಲ್ಲ ನಿಮ್ಮ ಪರಿಸ್ಥಿತಿ ಅನುಕೂಲಕರವಾಗಿದೆ, ಬೇರೆಯವರ ಪರಿಸ್ಥಿತಿಯನ್ನು ಅನುಕೂಲ ಮಾಡೋಕ್ಕೋಗಿ ನೀವು ಲಾಕ್ ಆಗ್ತೀರಿ. ಅದೊಂದನ್ನು ಮಾಡೋದಕ್ಕೆ ಹೋಗಬೇಡಿ. ಪರಿಹಾರ ಸಾಧ್ಯವಾದಷ್ಟು ಕುಲದೇವತೆಯ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಮಕರ ರಾಶಿಯವರಿಗೆ ಈ ವಾರ. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಜರಾಹು ಸಂಧಿ ಕುಂಭರಾಶಿ ಅಥವಾ ಲಗ್ನ ಬೇಕಾದ್ರೆ ಪಡ್ಕೊಂಡ್ರೆ ನಿಮಗೆ ರಿಸಲ್ಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಹಾಗಾಗಿ ಕುಂಭರಾಶಿ ಅಥವಾ ಕುಂಭಲಗ್ನದವರೆಗೆ ರಾಶಿನಲ್ಲೇ ಆಗ್ತಾ ಇರ್ತಕ್ಕಂಥ ಕುಜರಾಹು ಸಮ್ಮಿಲನ ಅಂತಕ್ಕಂಥದ್ದು ತುಂಬ ಪರಿಣಾಮವನ್ನು ಅಥವಾ ಗಂಭೀರವಾಗ್ತಕ್ಕಂಥ ಸ್ಥಿತಿ, ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಸ್ವಲ್ಪ ಇರಿಟೇಟ್ ಆಗ್ತಕ್ಕಂಥದ್ದು, ನಿಮ್ಮ ಪರಿಸ್ಥಿತಿಯೇ ಸರಿ ಇರೋದಿಲ್ಲ, ನಿಮ್ಮ ಇನ್ನರ್ ಫೀಲಿಂಗೇ ಸರಿ ಇರೋದಿಲ್ಲ, ಏನೋ ಅಭದ್ರತೆ, ಆತಂಕ, ಸಂಕಟ, ವೇದನೆ, ಗಾಬರಿ, ಕೋಪ, ತಾಪ, ಸಿಟ್ಟು, ಒಂದು ಕಡೆ ಕೂರಕ್ಕಾಗಲ್ಲ, ಒಂದು ಕಡೆ ನಿಲ್ಲಕ್ಕಾಗಲ್ಲ, ಒಂದು ಕಡೆ ಮಲಗೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಈ ರೀತಿಯಲ್ಲಿ ಒಂಥರ ವಿಚಿತ್ರವಾದಂಥ ವರ್ತನೆಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ ಈ ವಾರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಲ್ಲ ರೀತಿಯಲ್ಲೂ ಆಗುತ್ತೆ. ಅತ್ತಗೋದ್ರೆ ಬಂಧುಗಳಿಂದ ಕಾಟ, ಇತ್ತಗೋದ್ರೆ ಕೆಲಸದ ಕಾಟ, ಇತ್ತಗೋದ್ರೆ ಭೂಮಿದ ಕಾಟ, ಇತ್ತಗೋದ್ರೆ ಇನ್ನೊಂದು ಕಾಟ, ಈ ರೀತಿಯಲ್ಲಿ ಎಲ್ಲಿಂದ ಎಲ್ಲೂ ಆದ್ರೂ ಕೂಡ ಒಂಥರ ಸಮಾಧಾನ ಅಂತಕ್ಕಂಥದ್ದು ಸಿಗೋದಿಲ್ಲ. ಒತ್ತಡದಲ್ಲೇ ಕಾಲವನ್ನು ದೂಡ್ತಕ್ಕಂಥ ಸ್ಥಿತಿ ಕಂಡುಬರುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ತಪ್ಪು ಮಾಡಿಬಿಡ್ತೀರಿ. ಗ್ರಹಯುದ್ಧವಾಗಿದೆ ಶುಕ್ರ ಶನಿಯ ರೀತಿಯಲ್ಲಿ. ಮಿತ್ರರೇ ಗ್ರಹಯುದ್ಧಕ್ಕೆ ಒಳಗಾಗಿದ್ದಾರೆ. ಶುಕ್ರ ಹುಚ್ಚನಾಗಿ ಕುಳಿತಿದ್ರೂ ಕೂಡ ಗ್ರಹಯುದ್ಧದಲ್ಲಿ ಏನಾಗುತ್ತೆ, ಶುಕ್ರನ ಪ್ರಭಾವ ಜಾಸ್ತಿ ಆಗುತ್ತೆ. ಶುಕ್ರನ ಪ್ರಭಾವ ಜಾಸ್ತಿ ಆದಾಗ ಏನಾಗುತ್ತೆ, ನೀವು ಯಾವುದೋ ತಪ್ಪನ್ನು ಮಾಡಿರುವಂಥದ್ದು ಅಥವಾ ಸಂಸಾರಕ್ಕೆ ವಿರುದ್ಧವಾದಂಥ ರೀತಿಯಾದಂಥ ತಪ್ಪನ್ನು ಮಾಡಿರ್ತಕ್ಕಂಥದ್ದು ಅಥವಾ ಸಂಸಾರದ ಸಂಗಾತಿಗೆ ದ್ರೋಹ ಮಾಡಿ ನಡೆದುಕೊಂಡಿರ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಈ ವಾರ ನಿಮ್ಮ ಮೇಲೆ ಪ್ರಭಾವ, ಪರಿಣಾಮ, ದರ್ಪ ಎಲ್ಲವೂ ಕೂಡ ಆಗುತ್ತೆ. ನೀವು ಮೆತ್ತಗಾಗಬೇಕಾಗುತ್ತೆ. ಈ ಸ್ಥಿತಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಮತ್ತು ಪಾಲುದಾರಿಕೆ ವ್ಯವಹಾರ ತುಂಬ ಚೆನ್ನಾಗಿ ಆಗುತ್ತೆ. ಸಂಗಾತಿಯಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಶುಭಕಾರ ಪ್ರಯತ್ನದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಯೋಗ ಫಲಗಳು. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲೂ ಕೂಡ ನಾವು ಕಂಡುಬರುತ್ತೆ. ವ್ಯಾಜ್ಯಗಳಲ್ಲೂ ಕೇಸುಗಳೇನಾದರೂ ಇದ್ದಂಥ ಪಕ್ಷದಲ್ಲಿ ಹಿನ್ನಡೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಬಾಧಕಾಧಿಪತಿ ಮತ್ತು ಲಗ್ನಾಧಿಪತಿ ಇಬ್ಬರೂ ಕೂಡ, ಅಂದರೆ ಕುಂಭರಾಶ್ಯಾಧಿಪತಿ ಮತ್ತು ಬಾಧಕಾದಿ ಇಬ್ಬರೂ ಕಳೆದುಕೊಂಡಿರ್ತಕ್ಕಂಥದ್ದಾಗಿರೋದ್ರಿಂದ ಒಂದು ರೀತಿಯಾದಂಥ ರೀತಿಯಲ್ಲಿ ನಿಮಗೆ ಭವಿಷ್ಯದಲ್ಲಿ ಯಾವುದೋ ಕಾಟವನ್ನು ಕೊಡುವಂಥ ಅಥವಾ ನಿಮ್ಮ ಭವಿಷ್ಯಕ್ಕೆ ಕಳಂಕವನ್ನು ತರುವಂಥ ರೀತಿಯಲ್ಲಿ ಯಾವುದೋ ತೀರ್ಮಾನ ನಿಮ್ಮ ಕುಟುಂಬದಲ್ಲಿ ನಡೀತದೆ. ಅದನ್ನು ಸ್ವಲ್ಪ ಜಾಣ್ಮೆಯಿಂದ ನಿರ್ವಹಿಸ್ತಕ್ಕಂಥದ್ದು ಸೂಕ್ತ. ಮೊದಲೇ ಕುಜರಾಹು ಸಂಧಿ, ನಿಮ್ಮ ಪರಿಸ್ಥಿತಿಯೇ ಸರಿ ಇರೋದಿಲ್ಲ, ತೀರ್ಮಾನ ಬೇರೆ ಆಗಿಬಿಡ್ತದೆ. ಹಾಗಾಗಿ ನೀವೇನು ಯೋಚನೆ ಮಾಡಬೇಕು, ಏನು ಮಾಡ್ತೀರಿ, ಮಾಡ್ತೀರಿ ಯಾವುದು ಕೂಡ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಬರಬಹುದು. ಮೇಲಧಿಕಾರಿಗಳಿಂದಲೂ ಕೂಡ ಹಿಂಸೆ ಆಗಬಹುದು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ಪರಿಸ್ಥಿತಿಯನ್ನು ತರುವಂಥ ಸಾಧ್ಯತೆಗಳನ್ನು ಬರಬಹುದು. ಆದರೆ ಅದೃಷ್ಟವಶಾತ್ ಏನಾಗಿದೆ, ನಿಮಗೆ ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಅಥವಾ ಗುರುಬಲ ಅಂತಕ್ಕಂಥದ್ದು ನಿಮಗೆ ರಕ್ಷಣೆ ಸಿಕ್ಕಿದೆ. ಏನೇ ಆದ್ರೂ ಕೂಡ ತುಂಬ ಗಂಭೀರವಾದಂಥ ರೀತಿಯಲ್ಲಿ ಆಗದೆ ಸ್ವಲ್ಪ ಹಾಗೆ ಹೀಗೆ ಮಾಡಿಬಿಟ್ಟು ನಿಮ್ಮನ್ನು ಅಲುಗಾಡಿಸಿಬಿಟ್ಟು ಹಾಗೆ ಸುಮ್ಮನೆ ಮಾಡುತ್ತೆ. ಅದೊಂದು ಮಾತ್ರ ನೀವು ಪಡೆದುಕೊಂಡು ಬಂದಿದ್ದೀರಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಓಕೆ, ಪರವಾಗಿಲ್ಲ, ನಿಮಗೆ ಯಾವುದೇ ವ್ಯವಸ್ಥೆಗಳು ಬೇಕೋ ಅದೆಲ್ಲದಕ್ಕೂ ಕೂಡ ಪೂರೈಕೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಕುಂಭರಾಶಿನವರು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವೇನಂತಂದರೆ,
ಅರಳಿ ವೃಕ್ಷ ಮತ್ತು ಬೇವಿನ ವೃಕ್ಷದ ಕೆಳಗಡೆ ಅಂದರೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಾಗದೇವತೆಯ ಪ್ರದಕ್ಷಿಣೆಯನ್ನು 21 ಪ್ರದಕ್ಷಿಣೆ ಮಾಡೋದ್ರಿಂದ ಆ ದುರ್ಗೆಯನ್ನು ಸ್ಮರಣೆ ಮಾಡಾದರೂ ಮಾಡಿ ಅಥವಾ ಸುಬ್ರಹ್ಮಣ್ಯನ ಸ್ಮರಣೆನಾದರೂ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡೋದ್ರಿಂದ ಆ ನಾಗದೇವತೆಗೆ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಆ ಕುಜರಾಹು ಸಂಧಿ ತಕ್ಕ ಮಟ್ಟಿಗೆ ನಿಮಗೆ ತಗ್ಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೀನರಾಶಿನವರಿಗೆ ಗುರುವಕ್ರ ಬಲಹೀನನಾಗಿರ್ತಕ್ಕಂಥ ಬುಧನ ಪ್ರಭಾವಕ್ಕೂ ಕೂಡ ಗುರು ಒಳಗಾಗಿರ್ತಕ್ಕಂಥದ್ದು. ಅದರ ಜೊತೆ ಪಾಪಕರ್ತೃಯ ಸ್ಥಿತಿ ರಾಶಿನಲ್ಲಿ ಅಂದರೆ ಮೀನರಾಶಿ ಅಥವಾ ಮೀನ ಲಗ್ನದಲ್ಲಿಯೇ ನಡೀತಾ ಇರತಕ್ಕಂಥ ಶುಕ್ರ ಮತ್ತು ಶನಿಯರ ಗ್ರಹಯುದ್ಧ ಅಂತಕ್ಕಂಥದ್ದು. ಇದೆಲ್ಲರ ಪರಿಣಾಮ ಏನು ಬೀರಬಹುದು ನಿಮ್ಮ ರಾಶಿಗಳ ಮೇಲೆ ಅಂತಕ್ಕಂಥ ರೀತಿ ನೋಡಿದಾಗ ಒಂದು ಕಡೆಯಿಂದ ಹಣಕಾಸಿನ ಮೋಸಗಳಾಗಬಹುದು, ಅಧಿಕವಾದಂಥ ಖರ್ಚುಗಳು ಬರಬಹುದು, ಬರುವಂಥ ಹಣ ಬರದೇ ಇರತಕ್ಕಂಥ ರೀತಿಯಲ್ಲಿ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಕುಟುಂಬದಲ್ಲಿ ಏನೋ ಅನಿರೀಕ್ಷಿತವಾದಂಥ ಘಟನೆಗಳಿಂದ ನಷ್ಟಗಳು ಜಾಸ್ತಿ ಆಗುವಂಥದ್ದು, ಖರ್ಚುಗಳು ಜಾಸ್ತಿ ಆಗುವಂಥ ಸ್ಥಿತಿ ಬರಬಹುದು. ಅಥವಾ ಕುಟುಂಬಸ್ಥರೇ ನಿಮಗೆ ಮೋಸ ಮಾಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿ ಗ್ರಹಯುದ್ಧವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಕುಟುಂಬದ ಕಲಹಗಳು ಅಂತಕ್ಕಂಥದ್ದು ನಿಮ್ಮ ಸ್ನೇಹದ ಮೇಲೆ ಅಥವಾ ಮಿತ್ರನ ಮೇಲೆ ಪರಿಣಾಮ ಬೀರಬಹುದು. ಮಿತ್ರನ ನಡುವಿನಲ್ಲೂ ಕೂಡ ನಿಮ್ಮ ಕುಟುಂಬದ ಸ್ಥಿತಿಗತಿಗಳು ಮಿತ್ರರ ನಡುವಿನಲ್ಲಿ ಅಂತರವನ್ನು ಜಾಸ್ತಿ ಮಾಡುವಂಥದ್ದು ಅಥವಾ ಮಿತ್ರರೊಂದಿಗೆ ಸ್ವಲ್ಪ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ವಿದ್ಯಾಭ್ಯಾಸ ಪರವಾಗಿಲ್ಲ, ಓಕೆ ಅನ್ನೋ ರೀತಿಯಲ್ಲಿರುತ್ತೆ, ಆದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಯಾರಾದರೂ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದರೆ ಸಾಧ್ಯವಾದಷ್ಟು ಈ ವಾರ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಹೋಗಿ ನಿಮಗೆ ಸ್ವಲ್ಪ ಅನುಕೂಲವಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹಿನ್ನಡೆಗಳಾಗುವಂಥ ಪರಿಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಂಚಮ ಪ್ರಭಾವ ಭಾವನೆಗಳಿಗೆ ಅಷ್ಟೊಂದು ಪೂರಕವಾದಂಥ ವಾತಾವರಣಗಳು ಇರೋದಿಲ್ಲ. ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾನಸಿಕವಾದಂಥ ಒತ್ತಡ ಮತ್ತು ಮೈಕೈ ನೋವು ಬರ್ತಕ್ಕಂಥದ್ದು, ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸ ಮತ್ತು ಶುಗರ್ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒತ್ತಡವನ್ನು ಜಾಸ್ತಿ ತಂದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಚತುರ್ಥ ಪ್ರಭಾವ ಮಾನಸಿಕವಾದಂಥ ಒತ್ತಡಗಳಿಂದ ಹಾರ್ಟ್ ಮೇಲೆ ಅಥವಾ ಹೃದಯದ ಮೇಲೆ ಸ್ವಲ್ಪ ಸಮಸ್ಯೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ನಿಮಗೆ ಯಾವುದೋ ಮೀನಲಗ್ನವಾಗಿ ಅಥವಾ ಮೀನರಾಶಿ ಅಥವಾ ಮೀನಲಗ್ನವಾಗಿ ಗುರುದಶೆ ರವಿದಶೆ ಗುರುಭಕ್ತಿ ನಡೀತಾ ಇದೆ, ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಅಷ್ಟಮಾಧಿಪತಿ ವ್ಯಯಾಧಿಪತಿ ಕಲಹ, ಹಾಗಾಗಿ ಏನಾಗುತ್ತೆ, ಯಾವುದಾದ್ರು ಕೋರ್ಟು ಕೇಸು ಮಗದೊಂದು ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿಯೂ ಬರಬಹುದು. ಹಾಗಾಗಿ ಎಚ್ಚರಿಕೆ. ತಂದೆಯೊಂದಿಗೆ ಕಲಹವಾಗ್ತದೆ ಮತ್ತು ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ನಷ್ಟಗಳಾಗುವಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಹಿಂದೆ ಯಾವುದೋ ಮಾಡಿರ್ತಕ್ಕಂಥ ತಪ್ಪುಗಳು ಕಾಡಾಟವನ್ನು ಕೊಟ್ಟು ನಷ್ಟವನ್ನು ತರುವಂಥ ಸಾಧ್ಯತೆಗಳು ಉಂಟು ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉದ್ಯೋಗದಲ್ಲೂ ತೃಪ್ತಿ ಇಲ್ಲ, ಹಣಕಾಸಿನಲ್ಲೂ ತೃಪ್ತಿ ಇಲ್ಲ. ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒದ್ದಾಟಕ್ಕೆ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಇಲಿಯಾಗಿ ನಿಂತುಕೊಳ್ತೀರಿ. ಈ ವಾರ ಎಲ್ಲೂ ಅಷ್ಟೊಂದು ತೃಪ್ತಿಯ ವಾತಾವರಣವನ್ನು ನೀವು ಮೀನರಾಶಿನವರು ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಒಂದು ಕಡೆಯಿಂದ ಹನುಮಾನ್ ಚಾಲೀಸನ ಪಠನೆ ಮಾಡ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡಿ. ಇನ್ನೊಂದು ಕಡೆಯಿಂದ ಸ್ವಲ್ಪ ಯಾರಾದರೂ ಅರ್ಚಕರ ಕೈಗೆ ನಿಂಬೆಹಣ್ಣನ್ನು ಕೊಟ್ಟು ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥ ಪ್ರಯತ್ನ, ಈ ಎರಡನ್ನೂ ಮಾಡಿದರೆ ನಿಮಗೆ ಬರುವಂಥ ಆಪತ್ತುಗಳು ತಪ್ಪತ್ತೆ. ಇಷ್ಟನ್ನು ಮಾಡಿ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.